ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಬೆಂಗಳೂರಿಗೆ ಅಕ್ರಮ ವಲಸಿಗರ ಭಯ ಅನ್ನೋದು ಕಾಡ್ತಾ ಇರೋದು ಇದೇ ಮೊದಲ. ಸಾಕಷ್ಟು ವರ್ಷಗಳಿಂದ ಕೂಡ ಟೈಮ್ ಬಾಂಬ್ ರೀತಿಯಲ್ಲಿ ಅಕ್ರಮ ವಲಸಿಗರು ನಮಗೆ ಸಮಸ್ಯೆಯನ್ನು ತರ್ತಾ ಇದ್ದಾರೆ. ಈಗ ಒಂದು ಅಪ್ಡೇಟ್ ಇದಕ್ಕೆ ಸಂಬಂಧಪಟ್ಟಂತೆಯೇ ಇದೆ. ನಿರಾಶ್ರಿತರ ಆಶ್ರಮದಲ್ಲಿ ಇರಿಸಿದ್ದ ಅಕ್ರಮ ವಿದೇಶಿ ಪ್ರಜೆಗಳು ಎಸ್ಕೇಪ್ ಆಗಿದ್ದಾರೆ. ನೈಜೀರಿಯಾ, ಉಗಾಂಡ, ಕೀನ್ಯಾ, ಬಾಂಗ್ಲಾದಿಂದ ಬಂದಂತಹ ಅಕ್ರಮ ವಲಸಿಗರು ಬಂದರು ಅಂದರೆ ಸಿಕ್ಕಾಕೊಂಡಿದ್ರು. ಅವರನ್ನು ಡಿಪೋರ್ಟ್ ಮಾಡಿಸೋದಕ್ಕೆ ಅಂತ ಒಂದು ಸೆಂಟ್ರಲ್ ಇಟ್ಟಿರ್ತಾರೆ. ಸೊ ಅವ್ರು ಎಸ್ಕೇಪ್ ಆಗಿರೋದೀಗ. ಇದು ರಾಷ್ಟ್ರೀಯ ಭದ್ರತೆಗೆ, ರಾಜ್ಯದ ಭದ್ರತೆಗೆ ತೀರಾ ಆಪತ್ತಿನ ವಿಚಾರ. ನೋಡಿ, ಕೊತ್ತನೂರು ಬಳಿಯ ನಿರಾಶ್ರಿತ ಕೇಂದ್ರದಲ್ಲಿ ಇವರನ್ನೆಲ್ಲ ಇರಿಸಲಾಗಿತ್ತು. ಉಗಾಂಡ, ನೈಜೀರಿಯಾ ಮೂಲದ 4 ಜನ ಮಹಿಳೆಯರು ಎಸ್ಕೇಪ್ ಆಗಿದ್ರೆ, ಭದ್ರತೆ ನಡುವೆ ಕೂಡ 2ನೇ ಅಂತಸ್ತಿನ ಕಿಟಕಿಯ ಗ್ರಿಲ್ಲನ್ನು ಮುರಿದು ಎಸ್ಕೇಪ್ ಆಗಿದ್ದಾರೆ. ಎಂಥ ಖತರ್ನಾಕ್ಗಳು ಅನ್ನೋದನ್ನು ನೀವಿಲ್ಲಿ ಒಂದು ಅಂದಾಜು ತಗೋಬೋದು. ಆಶ್ರಮದಲ್ಲಿರುವ ಅಕ್ರಮ ವಿದೇಶಿಗರ ಬಳಿ ಗಾಂಜಾ ಮತ್ತು ಡ್ರಗ್ಸ್ ಪತ್ತೆ ಆಗಿದೆ. ಬಂದವರು ಇಲ್ಲಿ ಏನೇನು ಬಿಸ್ನೆಸ್ ಮಾಡ್ತಿದ್ರು ಅನ್ನೋದ್ರ ಸ್ಯಾಂಪಲ್ ಕೂಡ ಅವರು ವಾಸ ಮಾಡ್ತಾ ಇದ್ದ ಜಾಗದಲ್ಲಿ ಪತ್ತೆಯಾಗಿದೆ. ಕೊತ್ತನೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಆಶ್ರಮ ಇತ್ತು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇವರನ್ನ ಡಿಟೆನ್ಷನ್ ಸೆಂಟ್ರಲ್ ಇಟ್ಟಿದ್ದ ಅಥವಾ ಬೇರೆ ಯಾವುದಾದ್ರೂ ಆಶ್ರಮದಲ್ಲಿ ಇಟ್ಟಿದ್ದ? ಅಕ್ರಮ ವಲಸಿಗರು ಅಂದಮೇಲೆ ಇವರನ್ನ ಡಿಪೋರ್ಟ್ ಮಾಡೋ ವ್ಯವಸ್ಥೆ ಜಾರಿಯಲ್ಲಿತ್ತ ಕಾನೂನು ಪ್ರಕ್ರಿಯೆ, ಅಥವಾ ಇನ್ನಷ್ಟು ಸ್ಟಾರ್ಟ್ ಆಗಬೇಕಾಗಿತ್ತಾ? ಕ್ಲಾರಿಟಿ ಕೊಡೋದಾದ್ರೆ. ಮಮತಾ, ರಾಜ್ಯದಲ್ಲಿ FRRO ಯಾರು ಅನಧಿಕೃತವಾಗಿ ವಾಸವನ್ನ ಮಾಡ್ತಿರ್ತಾರೋ, ಅವರ ವೀಸಾ ಅವಧಿ ಮುಗಿದಿದ್ರು ಕೂಡ ಇಲ್ಲಿ ಓವರ್ ಸ್ಟೇಯಿಂಗ್ ಇರ್ತಾರೋ ಅಂಥವ್ರನ್ನ ಪತ್ತೆ ಮಾಡುವ ಕೆಲಸವನ್ನ ಮತ್ತೆ ಅವರ ದೇಶಕ್ಕೆ ಅವ್ರನ್ನ ಕಳಿಸುವ ಕೆಲಸವನ್ನ FRRO ಮಾಡುತ್ತೆ. ಅದಕ್ಕಾಗಿಯೇ ಅಂದರೆ FRRO ಸೆಲ್ನಲ್ಲಿ ಅಷ್ಟು ಯಾರು ಜನರು ಇವರು ಸಿಗ್ತಾರೋ ವಿದೇಶಿ ಪ್ರಜೆಗಳು ಅಂಥವ್ರನ್ನ ಇಡೋದಕ್ಕೆ ಜಾಗ ಇಲ್ಲ. ಹೀಗಾಗಿ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಪ್ ಆಫ್ ಹೋಮ್ ಅಂತೇಳಿ, ಅಂದರೆ ಒಂದು ಭರವಸೆ ಅಲ್ಲಿ ಇರ್ಬೋದು ನೀವು ಅನ್ನೋ ಮಟ್ಟಿಗೆ ಆ ರೀತಿಯಾದಂತಹ ಒಂದು ಶಿಬಿರವನ್ನು ಅಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಅಲ್ಲಿ ಅಂಥವ್ರನ್ನ ಇಡುವ ಕೆಲಸವನ್ನು, ಅವರನ್ನ ಕಾಯುವ ಕೆಲಸವನ್ನು ಮಾಡ್ತಾರೆ. 11ನೇ ತಾರೀಕು, ಇದೇ ತಿಂಗಳ 11ನೇ ತಾರೀಕು ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಈ 4 ಈ ಉಗಾಂಡ ಮೂಲದ ಮಹಿಳೆಯರು ಆ ಕಿಟಕಿಯ ಗ್ರಿಲ್ಲನ್ನು ಮುರಿದು ಎಸ್ಕೇಪ್ ಆಗಿದ್ದಾರೆ. ಅಷ್ಟು ಭದ್ರತೆ ಇದ್ರೂ ಕೂಡ ಅವರು ಅದು ಹೇಗೆ ಆ ಕಿಟಕಿಯ ಗ್ರಿಲ್ಲನ್ನು ಮುರಿದ್ರೋ ಗೊತ್ತಿಲ್ಲ, 4 ಸೇರಿ ಆ ಕಿಟಕಿಯ ಗ್ರಿಲ್ಲನ್ನು ಮುರಿದು ಎಸ್ಕೇಪ್ ಆಗಿದ್ದಾರೆ. ಇದೀಗ ಅವರಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ಮೇಲೆ ಈ ಡ್ರಗ್ ಪೆಡ್ಲಿಂಗ್ ಸೇರಿದಂತೆ ಸಾಕಷ್ಟು ಕೇಸ್ಗಳಿದ್ದಾವೆ. ಮತ್ತೆ ಓವರ್ ಸ್ಟೇಯಿಂಗ್ ಇದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಈ ಹೋಪ್ ಆಫ್ ಹೋಮ್ ಅಲ್ಲಿ ಇಡ್ಲಾಗಿತ್ತು. ಇದೀಗ ಮತ್ತೆ ಅವ್ರನ್ನ ಹುಡುಕಿ ಅವ್ರನ್ನ ಮತ್ತೆ ಅವರ ದೇಶಕ್ಕೆ ಬಿಡುವಂತಹ ಕೆಲಸವನ್ನ ಇದೀಗ ಪೊಲೀಸರು ಹಾಗೆ FRRO ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಿದ್ದಾರೆ. ರೈಟ್. ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.